ನವೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ದಾರೆ. ನೋಡಿ, ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯಾಗ ಒಂದು ಹತ್ತಿರ ಬರುವ ಇದರ ನಿರೀಕ್ಷೆಯಲ್ಲಿದೆ ಅಂತ ಹೇಳಿ ಈಗಾಗಲೇ ಸುದ್ದಿ ಆಗಿದೆ. ಸುಮಾರು 2 ತಿಂಗಳಿಂದ ಈಗಾಗಲೇ ಸಂಪೂರ್ಣ ವಿಸ್ತರಣೆ ಬಗ್ಗೆ ರಾಜ್ಯದಲ್ಲಿ ಸುದ್ದಿ ನಡೀತದೆ. ಭಾಳ ಜನ ಆಕಾಂಕ್ಷಿಗಳಿಲ್ಲಿದ್ದಾರೆ. ಇದು ಸಹಜವಾಗಿದೆ. ಆದರೆ ಸಂಪುಟ ವಿಸ್ತರಣೆ ಮಾಡುವಂಥದ್ದನ್ನ ರಾಜ್ಯ ಸರ್ಕಾರದಲ್ಲಿ ನಮ್ಮ ರಾಜ್ಯ ನಾಯಕರು, ಕೇಂದ್ರ ನಾಯಕರು ಅದನ್ನು ತೀರ್ಮಾನ ಮಾಡುವಂಥದ್ದು ಕೆಲಸ ಇದೆ. ಹಾಗಾಗಿ ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ. ಈಗ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಆದ್ದರಿಂದ ನಾನು ಒಬ್ಬ ಆಕಾಂಕ್ಷಿ ಇದ್ದೇನೆ, ಇದನ್ನು 2 ಮಾತಿಲ್ಲ. ನಾನು ಒಬ್ಬ ಶಿವಮೊಗ್ಗ ಜಿಲ್ಲೆಯ ಒಬ್ಬ ಪ್ರಬಲವಾದಂಥ ಸಂಪುಟ ದರ್ಜೆಗೆ ಹೋಗಬೇಕನ್ನೋದು ನನ್ನದು ಒಂದು ಆಸೆ ಇದೆ. ನಾನು ಒಬ್ಬ ಮಂತ್ರಿ ಆಗಬೇಕನ್ನೋದಿದೆ. ಹಾಗಾಗಿ ನಾನು ಒಬ್ಬ 3 ಸರಿ MLA ಆಗಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿ ನಾನು ಒಬ್ಬ ಕೇಳುವಂಥ ಸಹಜ ಇದೆ. ಕೊಡೋದು ಬಿಡೋದು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ವರಿಷ್ಠರು ಏನಿದ್ದಾರೆ ಅವ್ರು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಕೇಳಿದ್ದೀವಿ, ನಾವೆಲ್ಲರ ಹತ್ರನೂ ಕೇಳಿದ್ವಿ, ಸರ್ ನನಗೊಂದು ಅವಕಾಶ ಮಾಡಿಕೊಡಿ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಹಾಗಾಗಿ ಕೇಳೋಕ್ಕೆ ಹಕ್ಕಿದೆ, ನಮ್ಮ ಹಕ್ಕನ್ನು ನಾವು ಮಂಡನೆ ಮಾಡಿದ್ದೀವಿ. ಅದು ಬಿಟ್ಟರೆ ಹೊಸಬ್ರಿಗೆ ಯುವಕರಿಗೆ ಒಂದಷ್ಟು ಮನ್ನಣೆ ಕೊಡೋದು ಒಳ್ಳೆಯದು. ನನ್ನ ಲೆಕ್ಕದಲ್ಲಿ ಒಂದಿಷ್ಟು ಜನ ಯುವಕರಿಗೆ, ಒಂದಿಷ್ಟು ಜನರಿಗೆ ವಿಶೇಷವಾಗಿ ಕೊಡೋದು ಒಳ್ಳೆಯದು ಅನಿಸ್ತೈತೆ. ಪಕ್ಷ ಸಂಘಟನೆಗೆ ಒಳ್ಳೆಯದಾಗುತ್ತೆ ಅನ್ನೋದು ನನಗೊಂದು ಭಾವನೆ. ಆದರೆ ರಾಜ್ಯ ನಾಯಕರು, ಕೇಂದ್ರ ನಾಯಕರ ತೀರ್ಮಾನ ಅಲ್ವಾ, ಅವರೇನು ತೀರ್ಮಾನ ಅಂತ ಹೇಳ್ತಾರೆ ಅದಕ್ಕೆ ಬದ್ಧರಾಗಿರ್ತಾರೆ. ಹಂಗಂತೇಳಿ ನಾವು ಭಿನ್ನಮತ ಮಾಡುವಂಥದ್ದು ಅಥವಾ ವಿರೋಧ ಮಾಡುವಂಥ ಪ್ರಶ್ನೆ ನಮ್ಮಲ್ಲಿ ಇಲ್ಲ. ಆ ಥರ ಯಾವ ವಾತಾವರಣ ನಮ್ಮಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಈ RSS ಈ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ನಡೀತಾ ಇದೆ. ಇವರು ಖರ್ಗೆ ಅವರು ಪತ್ರ ಬರೆದರು. ನೋಡಿ, ಹಿಂದೆ RSS ನಿಜವಾಗ್ಲೂ ಒಂದು ಅವರ ಭಾವನೆಗಳಿಗೆ ತಕ್ಕಾಗಿ ಕೆಲಸ ಮಾಡ್ಕೊಂಡಿದ್ದು ನಾನು ನೋಡಿದ್ದೀನಿ. ಅದು ಇತ್ತೀಚೆಗೆ ಏನಾಗಿದೆ, ಈ BJP ಕೆಲವು ಪುಡಾರಿಗಳು ಅದಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಅವರಿಂದ ಈ RSS ಹಾಳಾಗಿದ್ದು ಬಿಟ್ಟರೆ RSS ಇಂದ ಯಾವುದೇ ತೊಂದರೆ ಇರಲಿಲ್ಲ. ಅವರು ಈಗ ಚಡ್ಡಿ ಹಾಕ್ಕೊಂಡು ಬಂದ ಮೇಲೆ ಶುರುವಾದ್ಮೇಲೆ ಮುಂಚೆ ಅವ್ರದ್ದೇ ಒಂದಿಷ್ಟು ಒಂದು 25-50 ಒಂದೊಂದು ತಾಲೂಕಲ್ಲಿ ಇಟ್ಕೊಂಡು ಅವರೇ ಒಂದು ಸಂಚಾಲನ ಇನ್ನೊಂದು ಮಾಡಿಕೊಂಡು ಏನೋ ಒಂದು ಅವರ ಶಕ್ತಿ ಅದು ಮಾಡ್ಕೊಂಡು ಹೋಗಿದ್ರು RSS. ಇವರೆಲ್ಲ ಯಾವಾಗ ಸೇರಿಕೊಂಡ್ರು ಇದು BJPಯ ಪರವಾದಂಗೆ ಆಗಿಬಿಟ್ಟಿದ್ದು, BJPಯ ಸಂಘಟನೆ ಆಗಿಬಿಟ್ಟಿದ್ದು ಬಿಟ್ಟರೆ ಬೇರೆ ಏನು ಅಲ್ಲ ಕಾಣ್ತಾಯಿದೆ. ಹಿಂದೆ ಪಟ್ಟಾಭಿ ಅವರೆಲ್ಲ ಶಿವಮೊಗ್ಗದಲ್ಲಿ ಇದ್ದರು, ಅವರೆಲ್ಲ ಇದ್ದಾಗ ಆ ಥರ ಏನು ವಾತಾವರಣ ಕಾಣಲಿಲ್ಲ ನಮಗೆ. ಇವತ್ತು ವಾತಾವರಣ ಬೇರೆ ಥರ ಇದೆ. ನಾನು ಹೇಳೋದಿಷ್ಟೇ, ನೀವು ಎಲ್ಲ ಗಣಪತಿ ಹಬ್ಬ ಮಾಡಬೇಕಾದ್ರೆ ನೀವು ಪರ್ಮಿಷನ್ ತೊಗೊಳ್ತೀರಿ, ಒಂದು ಶಾಲೆ ಕಾಲೇಜಲ್ಲಿ ಏನಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ಪರ್ಮಿಷನ್ ತೊಗೊಳ್ತೀರಿ. ಆದರೆ ನಿಮ್ಮ ಸಂಘಟನೆ ಮಾಡಬೇಕಾದ್ರೆ ಪರ್ಮಿಷನ್ ಅಲ್ಲದ ಯಾಕೆ ತೊಗೊಳ್ಳಲ್ಲ? ಅದು ತಪ್ಪೇನಿಲ್ಲಲ್ಲ. ನೀವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆ ಪರ್ಮಿಷನ್, ಇತರೆ ಇಲಾಖೆ ಪರ್ಮಿಷನ್, ಗ್ರೌಂಡ್ ಇದೆಲ್ಲ ಪರ್ಮಿಷನ್ ತೊಗೊತೀರಿ. ನಿಮ್ಮ ಸಂಘಟನೆ ಪರ್ಮಿಷನ್ ತೊಗೋಬೇಕು. ನೀವು ಶಾಲೆಗಳಲ್ಲಿ ಅಲ್ಲಿ ಇಲ್ಲಿ ಯಾಕೆ ಮಾಡ್ತೀರಿ ನೀವು?